ಕಾಮಧೇನು ಅಂತಿದ್ದಾರೆ. ಕಾಮಧೇನು ಅಂತ ಹೇಳಿದ್ರೆ ಕೇಳಿದ್ದೆಲ್ಲವನ್ನು ಕೊಡುತ್ತೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರನ್ನು ಯಾರ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸು ನಿರ್ಮಲವಾಗಿಕೊಂಡು ಗುರುಗಳಲ್ಲಿ ಯಾರು ಪ್ರಾರ್ಥನೆ ಮಾಡುತ್ತಾರೋ ಖಂಡಿತವಾಗಿ ಫಲವನ್ನು ಕೊಟ್ಟು ಅವರ ಅನುಗ್ರಹಕ್ಕೆ ಕಾರಣಭೂತರಾಗ್ತಾ ಇದ್ದಾರೆ. ಇಂತಹ ವಿಶೇಷ ಸನ್ನಿಧಾನಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ, ಗುರುಗಳ ದರ್ಶನ ಪಡೆದುಕೊಂಡಿದ್ದೀರಿ. ತಮಗೂ ಸಹ ಗುರು ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಕೇಳಿಕೊಳ್ತಾ, ಸಾಯಂಕಾಲ ಸಹ ವಿಶೇಷವಾಗಿ ಗಜವಾಹನ ಉತ್ಸವ, ರಥೋತ್ಸವ, ಪಲ್ಲಕ್ಕಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ಗುರುವಾರವೂ ಸಂಗೀತ ಕಾರ್ಯಕ್ರಮ, ಭರತನಾಟ್ಯ ಇತ್ಯಾದಿ ಕಾರ್ಯಕ್ರಮಗಳು ಇರುತ್ತೆ. ನಂತರದಲ್ಲಿ ಎಲ್ಲ ಭಕ್ತರಿಗೂ ಪ್ರಸಾದವನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಶ್ರೀಮಠದ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಆರ್ ಕೆ ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಈ ಎಲ್ಲ ಪೂಜಾ ಕಾರ್ಯಕ್ರಮ ನೆರವೇರುತ್ತದೆ. ತಾವೆಲ್ಲರೂ ಗುರುರಾಯರ ಸನ್ನಿಧಾನಕ್ಕೆ ಆಗಮಿಸಿ ಗುರುಗಳ ದರ್ಶನ ಪಡೆದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮನ್ನು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶುಷವಿಂದಕರಾಜ್ಯೋತ್ತಂ ರಾಘವೇಂದ್ರ ಗುರುಪ್ರಿಯಂ ಶ್ವೇತೀಂದ್ರ ಗುರುಮುಂಡೆ ಮೂಲರಾಮಾರ್ಚನೆ ರತಂ ಪದನಾಪೀಠ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ಶ್ರೀಪಾದಂಗಳವರ ಆದೇಶ ಅನುಗ್ರಹದಂತೆ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿಯೂ ಸಹ ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವಿಶೇಷ ಉತ್ಸವಗಳು, ಅನ್ನ ಸಂತರ್ಪಣಾದಿ ಕಾರ್ಯಕ್ರಮಗಳು ನೆರವೇರುತ್ತೋ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತದೆಯೋ ಅದೇ ರೀತಿಯಾಗಿ 2ನೇ ಮಂತ್ರಾಲಯದಲ್ಲೇ ಖ್ಯಾತಿ ಪಡೆದಿರುವಂತಹ ನಮ್ಮ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಯಲ್ಲಿ ಪ್ರತಿನಿತ್ಯದಲ್ಲಿ ಬಹಳ ವಿಶೇಷವಾಗಿ ಉತ್ಸವಗಳು ನೆರವೇರುತ್ತೆ. ವಿಶೇಷವಾಗಿ ಗುರುವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಭಕ್ತರು ಮಠಕ್ಕೆ ಆಗಮಿಸಿ ಗುರುಗಳ ದರ್ಶನವನ್ನು ಪಡೆದುಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಬೆಳಗಿನ ಜಾವದಲ್ಲಿ 5:30ಕ್ಕೆ ದೇವಸ್ಥಾನವು ಬಾಗಿಲು ತೆರೆಯಲಾಗಿತ್ತು. ನಂತರದಲ್ಲಿ ಸುಪ್ರಭಾತ ಸೇವೆ, ನಿರ್ಮಾಲ ವಿಸರ್ಜನೆ ಮತ್ತು ಸಹಸ್ರ ಕಲಶ ಕ್ಷೀರಾಭಿಷೇಕದ ಅಭಿಷೇಕವೂ ನೆರವೇರುತ್ತೆ. ಫಲಪಂಚಾಮೃತ ಅಭಿಷೇಕವೂ ನೆರವೇರುತ್ತೆ. ವಿಶೇಷವಾಗಿ ಅಲಂಕಾರ ಮತ್ತು ಅನ್ನ ಸಂತರ್ಪಣಾದಿ ಉತ್ಸವಗಳು ಸಹಸ್ರಾರು ಭಕ್ತರಿಗೆ ಮಧ್ಯಾಹ್ನ 12 ಗಂಟೆಯಿಂದ ಸುಮಾರು 2 ಗಂಟೆಯವರೆಗೂ ಸಹ ನಿರಂತರವಾಗಿ ಯಾರಿಗೂ ಜಾತಿಯ ಭೇದ ತಾರತಮ್ಯ ಇಲ್ಲದೇ ಪ್ರತಿಯೊಬ್ಬ ಭಕ್ತರಿಗೂ ನಿರಂತರವಾಗಿ ಅನ್ನ ಸಂತರ್ಪಣೆ ನೆರವೇರುತ್ತೆ. ಸುಮಾರು 4,000ಕ್ಕೂ ಮಿಗಿಲಾಗಿ ಭಕ್ತಜನರಿಗೆ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ಶ್ರೀಪಾದಂಗಳವರ ಆದೇಶದಂತೆ ಪ್ರತಿ ಗುರುವಾರವೂ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ ಭಕ್ತರ ಸಹಕಾರದೊಂದಿಗೆ. ತಾವೆಲ್ಲರಿಗೆ ವೀಕ್ಷಣೆ ಮಾಡ್ತಾ ಇರ್ಬೋದು. ಸಾವಿರಾರು ಜನರು ಸನ್ನಿಧಾನಕ್ಕೆ ಆಗಮಿಸಿ ಗುರುಗಳ ದರ್ಶನ ಪಡೆದು ದೀಪಗಳನ್ನು ಪ್ರಜ್ವಲಿಸಿ ಅರ್ಚನೆಯಲ್ಲಿ ಭಾಗವಹಿಸಿ ತೀರ್ಥಫಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಅವರ ಭಕ್ತಿಗೆ ಗುರುಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಅವರ ಅಭೀಷ್ಟಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಅಂತಹ ಯಾರು